ಹಲೋ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚೆ ಇವತ್ತಿನ ವಿಶೇಷ ಏನು ಅಂತ ಹೇಳ್ತೀನಿ. ಇವತ್ತು ನಮ್ಮ ಶ್ರೀಜು ಬರ್ಡೇ, ಸೊ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಶ್ರೀಜು ಮೇಲೆ ಇರಲಿ. ನಾವು ಸ್ವಲ್ಪ ಎಮರ್ಜೆನ್ಸಿ ಕೆಲಸದ ಮೇಲೆ ಅಮ್ಮನ ಮನೆಗೆ ಬಂದಿರೋದ್ರಿಂದ ಶ್ರೀಜು ಬರ್ಡೇನ ಇಲ್ಲೇ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಬೆಳಿಗ್ಗೆ ಫಸ್ಟು ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಶೃಂಗೇರಿಗೆ ಬಂದ್ವಿ. ನಮ್ಮ ಅಣ್ಣ ಅದಕ್ಕೆ ಎಲ್ಲರೂ ಇಲ್ಲೇ ಅಮ್ಮನ ಮನೇಲಿ ಒಟ್ಟಾಗಿದ್ದರಿಂದ ನಾವೆಲ್ಲರೂ ಸೇರಿಕೊಂಡು ದೇವಸ್ಥಾನಕ್ಕೆ ಬಂದ್ವಿ. ಇವಾಗ ಎಕ್ಸಾಮ್ ಸೀಸನ್ ಆಗಿರೋದ್ರಿಂದ ತುಂಬ ರಶ್ ಏನಿರಲಿಲ್ಲ. ನಾವು ಬರಬೇಕಾದ್ರೆ ಆಲ್ರೆಡಿ ಮಧ್ಯಾಹ್ನ ಆಗಿತ್ತು. ಫಸ್ಟು ನಾವು ಎಲ್ಲ ಕಡೆ ದೇವ್ರ ದರ್ಶನವನ್ನು ಮಾಡ್ಕೊಂಡ್ವಿ. ದರ್ಶನವನ್ನು ಮುಗಿಸ್ಕೊಂಡು ಊಟ ಮಾಡೋಣ ಅಂತ ಹೇಳಿಬಿಟ್ಟು ಭೋಜನ ಶಾಲೆ ಕಡೆ ಹೊರಟ್ವಿ. ಆಲ್ರೆಡಿ 2 o'clock ಆಗಿರೋದ್ರಿಂದ ಕ್ಲೋಸಿಂಗ್ ಟೈಮ್ ಆಗಿತ್ತು. ಎಲ್ಲರೂ ಸ್ವಲ್ಪ ಬೇಗ ಬನ್ನಿ ಅಂತ ಹೇಳ್ತಾ ಇದ್ರು. ಆದರೂ ಸಹ ನಾವು ಭೋಜನ ಶಾಲೆ ಮುಂದೆ ನಿಂತ್ಕೊಂಡು ಒಂದೆರಡು ಸೆಲ್ಫಿ ತಗೊಳ್ಳೋದು ಬಿಡಲಿಲ್ಲ. ಆಮೇಲೆ ಒಳಗೆ ಬಂದ್ವಿ. ಒಳಗೆ ಬಂದರೆ ಇಲ್ಲಿ ರಶ್ ಏನೂ ಇರಲಿಲ್ಲ. ಮತ್ತು ಇಲ್ಲಿ ಯಾರಿಗೆ ಕೆಳಗೆ ಕುತ್ಕೊಂಡು ಊಟ ಮಾಡೋಕ್ಕಾಗಲ್ಲ ಅಂಥವ್ರಿಗೆ ಮೇಲೆ ಕುತ್ಕೊಂಡು ಊಟ ಮಾಡೋ ವ್ಯವಸ್ಥೆ ಕೂಡ ಇದೆ. ನಾವೆಲ್ಲ ಕೆಳಗೆ ಕುತ್ಕೊಂಡೇ ಊಟ ಮಾಡಿದ್ವಿ. ಯಾವಾಗಲೂ ಇರೋ ರೀತಿ ಪಾಯಸ, ಅನ್ನ ಸಾಂಬಾರು, ಅನ್ನ ರಸಮ್ಮು ಮತ್ತು ಮಜ್ಜಿಗೆ ಅನ್ನ ಇತ್ತು. ಇಲ್ಲಿಗೆ ಬರೋದು ಆ್ಯಕ್ಚುಲಿ ಪ್ರೀ ಪ್ಲ್ಯಾನ್ ಏನಲ್ಲ, ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಬಂದ್ವಿ. ಆದರೂ ಶ್ರೀಜುಗೆ ಅವಳ ಹುಟ್ಟಿದ ದಿನ ಶಾರದಾಂಬೆ ದರ್ಶನ ಮತ್ತು ಹಾಗೆ ಪ್ರಸಾದ ಕೂಡ ಸಿಕ್ತು. ಊಟ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಬಿಸಿಲು ತುಂಬಾ ಜಾಸ್ತಿ ಇದ್ದಿದ್ದರಿಂದ ತುಂಬ ಸೆಕೆ ಆಗ್ತಾಯಿತ್ತು. ಸೊ ಹಾಗಾಗಿ ಹೊರಗಡೆ ಎಲ್ಲಾದರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಹೊರಡೋಣ ಅಂತ ದೇವಸ್ಥಾನ ಮುಂದೆ ಇರೋ ಮಂಟಪದಲ್ಲಿ ಒಂದು 10 minutes ಹಾಗೆ ಕೂತ್ಕೊಂಡು ಅಲ್ಲಿಂದ ಹೊರಗಡೆ ಬಂದ್ವಿ. ಹೊರಗಡೆ ಬರ್ತಿದ್ದಂಗೆ ನಮ್ಮ ಕಣ್ಣಿಗೆ ಬಿದ್ದಿದ್ದು ಸೋಡಾ ಅಂಗಡಿ. ಈ ಬಿಸಿಲಿಗೆ ಸೋಡಾ ಕುಡಿಲೇಬೇಕು ಅಂತ ಹೋದ್ವಿ. ಅಲ್ಲಿ ಮಟ್ಕಾ ಸೋಡಾ, ಪುಲ್ಜಾರ್ ಸೋಡಾ, ಚರ್ಮುರಿ ಎಲ್ಲನೂ ಇತ್ತು. ಆ್ಯಕ್ಚುಲಿ ಈ ಶಾಪ್ ನಮ್ಮ ದೂರದ ಸಂಬಂಧಿಕರದು. ಈ ಶಾಪ್ ಇರೋದು, ನೀವು ಶೃಂಗೇರಿಗೆ ಏನಾದರೂ ಹೋದರೆ ಗಾಂಧಿ ಮೈದಾನದಿಂದ, ಅಂದರೆ ಪಾರ್ಕಿಂಗ್ ಏರಿಯಾದು, ಪಾರ್ಕಿಂಗಿಂದ ನೀವು ದೇವಸ್ಥಾನಕ್ಕೆ ನಡ್ಕೊಂಡು ಹೋಗಬೇಕಾದ್ರೆ ಅಲ್ಲೇ ದಾರಿಲಿ ಸಿಗುತ್ತೆ. ಸೊ ನೀವು ಅಲ್ಲಿ ಸೋಡಾನ ಟೇಸ್ಟ್ ಮಾಡ್ಬೋದು. ನಾವಲ್ಲಿ ಮಟ್ಕಾ ಸೋಡಾ ಕುಡಿದ್ವಿ, ತುಂಬಾ ಚೆನ್ನಾಗಿತ್ತು. ಈಗ ಸೋಡಾ ಪ್ರಿಪೇರ್ ಮಾಡ್ತಾ ಇದ್ದಾರೆ ಮಟ್ಕೇಲಿ. ಇದು ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಸೊ ಅದೇ ರೀತಿ ಕುಡಿಲಿಕ್ಕೂ ತುಂಬಾ ಚೆನ್ನಾಗಿದೆ. ಇಲ್ಲೇ ಮನೆ ಶೃಂಗೇರಿ. ಇವತ್ತು ತುಂಬಾ ಬಿಸಿಲಿತ್ತು. ಸೊ ಹಾಗಾಗಿ ಈ ಮಟ್ಕಾ ಸೋಡಾ ಈ ಬಿಸಿಲಿಗೆ ಮಾಡಿಸ್ದಂಗಿತ್ತು. ಒಂದು ಕಡೆಯಿಂದ ಎಲ್ಲರೂ ಕುಡಿದ್ವಿ, ಎಲ್ಲರಿಗೂ ತುಂಬಾ ಇಷ್ಟ ಆಯಿತು. ಹಾಗಾಗಿ ನಿಮಗೆ ಹೇಳ್ತಾ ಇರೋದು, ನೀವೇನಾದರೂ ಶೃಂಗೇರಿಗೆ ಬಂದರೆ ಈ ಮಟ್ಕಾ ಸೋಡಾನ ಮಿಸ್ ಮಾಡ್ಕೋಬೇಡಿ. ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಜಾಸ್ತಿ ಸೋಡಾನು ಕುಡಿಬಾರ್ದು, ಹಾಗಂತ ಕುಡಿಲೇಬಾರ್ದು ಅಂತಲೂ ಏನಿಲ್ಲ. ಈ ಥರ ಬಿಸಿಲಿರಬೇಕಾದ್ರೆ ಯಾವಾಗಲೂ ಇರ್ತಿ, ಹೊರಗಡೆ ಎಲ್ಲರೂ ಹೋದಾಗ ಒಂದು ಸ್ವಲ್ಪ ಕುಡಿದ್ರೆ ತಪ್ಪೇನಿಲ್ಲ ಅಲ್ವಾ? ಹಾಗೆ ಸೋಡಾ ಎಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ಸಂಜೆ ಸಿಂಪಲ್ಲಾಗಿ ಶ್ರೀಜು ಬರ್ಡೇಗೆ ಒಂದು ಕೇಕ್ ಕಟ್ಟಿಂಗ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದ್ರ ಪ್ರಕಾರ ಒಂದು ಸಿಂಪಲ್ಲಾಗಿ ಬಲೂನಲ್ಲಿ ಡೆಕೋರೇಷನ್ ಮಾಡಿದ್ವಿ. ಹಾಗೆ ಇದು ಹಳ್ಳಿ ಅದರಿಂದ ನಿಮಗೆ ಇಲ್ಲಿ ಡಿಫ್ರೆಂಟ್ ಕೇಕ್ ಸಿಗಲ್ಲ, ಸಿಂಪಲ್ ಆಗಿರೋ ಕೇಕೇ ಸಿಗೋದು, ಬಟ್ ಟೇಸ್ಟ್ ಚೆನ್ನಾಗೇ ಇರುತ್ತೆ. ಸೊ ಕೇಕ್ ತಗೊಬಂದು ಎಲ್ಲರೂ ಸೇರಿ ಕೇಕ್ ಕಟ್ ಮಾಡಿದ್ವಿ. ಶ್ರೀಜು, ಶ್ರೀಕಾಂತ್ ಮತ್ತು ಸಮನ್ವಿತ 3 ಜನ ಕೇಕ್ ಕಟ್ ಮಾಡ್ತಿದ್ರು. ಆಮೇಲೆ ನಾನು ಕೂಡ ಅವ್ರ ಜೊತೆ ಜಾಯ್ನ್ ಆದೆ ಕೇಕ್ ಕಟ್ ಮಾಡಲಿಕ್ಕೆ. ಎಲ್ಲ ಸೇರಿ ಕೇಕ್ ಕಟ್ ಮಾಡಿದ್ವಿ. ತುಂಬ ಜನ ಗೆಸ್ಟ್ಗೇನು ಕರೆದಿರಲಿಲ್ಲ, ಜಸ್ಟ್ ಅವಳಿಗೆ ಖುಷಿಯಾಗಲಿ ಕೇಕ್ ಕಟ್ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ಸ್ವಲ್ಪ ಜನ ಆದರೂ ಕಾಣಬೇಕಲ್ವ, ಹಾಗಾಗಿ ಅವಳ ಕಸಿನ್ಸ್ನೆಲ್ಲ ಕರೆದಿದ್ವಿ. ಎಲ್ಲ ನಮ್ಮನೆ ಹತ್ರನೇ ಇರೋದ್ರಿಂದ ಪುಟಾಣಿ ಮಕ್ಕಳು, ನಮ್ಮ ಅಣ್ಣನ ಮಕ್ಕಳು ಎಲ್ಲ ಇದ್ದರು. ಅದಕ್ಕೆ ಅತ್ತಿಗೆಯವರು, ಅಣ್ಣನ ಮಕ್ಕಳು ಅವರೆಲ್ಲರೂ ಬಂದಿದ್ದರು.
ಈ ವರ್ಷ ಶ್ರೀಜುಗೆ ಅವಳ ಬರ್ಡೇ ಸ್ವಲ್ಪ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕೆ ಗೊತ್ತಾ, ಯಾವಾಗಲೂ ನಾವು ಅವಳ ಬರ್ಡೇನ ಬೆಂಗಳೂರಲ್ಲೇ ಸೆಲೆಬ್ರೇಟ್ ಮಾಡ್ತಿದ್ವಿ. ಫಸ್ಟ್ ಬರ್ಡೇಯಿಂದ 5th ಬರ್ಡೇವರೆಗೂ ಎಲ್ಲ ಬರ್ಡೇನೂ ಬೆಂಗಳೂರಲ್ಲೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು. ಫಸ್ಟ್ ಬರ್ಡೇಗೆ ನಾವು ಯಾವಾಗಲೂ ಹೋಗುವಂಥ ಗೀತಾಶ್ರಮಕ್ಕೆ ಹೋಗಿದ್ವಿ. ಆಮೇಲೆ ಎಲ್ಲ ಬರ್ಡೇನ ಮನೇಲೇ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಸ್ಕೂಲಿಗೆ ಚಾಕ್ಲೇಟ್ಸು ಮತ್ತು ಗಿಫ್ಟ್ಸ್ ಎಲ್ಲ ತೊಗೊಂಡು ಹೋಗ್ತಾಯಿದ್ಲು. ಸಂಜೆ ಅವಳ ಅಕ್ಕಪಕ್ಕದ ಫ್ರೆಂಡ್ಸ್ನೆಲ್ಲ ಕರೆದು ಸಿಂಪಲ್ಲಾಗಿ ಕೇಕ್ ಕಟ್ ಮಾಡ್ತಾಯಿದ್ವಿ. ಬಟ್ ಈ ಸಲ ಹಾಗಲ್ಲ, ಅವಳ ಬರ್ಡೇನ ಅವ್ರ ಅಮ್ಮಮ್ಮ ಮನೇಲಿ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದಾಳೆ. ಅವರ ಅಜ್ಜಿ, ತಾತ, ಮುತ್ತಜ್ಜಿ, ಅತ್ತೆ, ಮಾವ ಎಲ್ಲರೂ ಇದ್ದಾರೆ. ಸೊ ಅದಕ್ಕೆ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸಮನ್ವಿತ ಅಲ್ಲೇ ನಿಂತ್ಕೊಂಡು ಕ್ರೀಮೆಲ್ಲ ನೆಕ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು. ಶ್ರೀಜುನೂ ಅಷ್ಟೇ, ಅದರಲ್ಲಿ ಕ್ರೀಮಲ್ಲಿ ಫ್ಲವರ್ ಮಾಡಿರ್ತಾರಲ್ಲ ಅದನ್ನೆಲ್ಲ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಆ್ಯಕ್ಚುಲಿ ಅದು ಕೆಮ್ಮಾಗುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ, ಇಬ್ಬರು ನಿಂತ್ಕೊಂಡು ಹಾಗೆ ನೆಕ್ತಾಯಿದ್ರು. ಆಮೇಲೆ ಎಲ್ಲರೂ 1 by 1 ನಮ್ಮ ಪುಟಾಣಿಗಳೆಲ್ಲರೂ ಬಂದು ಜೊತೆಗೆ ಶ್ರೀಜು ಜೊತೆಗೆ ಫೋಟೋ ತೆಗೆಸ್ಕೊಂಡು ಅವಳಿಗೆ ಕೇಕ್ ತಿನ್ನಿಸಿ ಕೆಲವೊಂದು ಗಿಫ್ಟ್ ಕೂಡ ಬಂತು ಶ್ರೀಜುಗೆ ಈ ಸಲ. ಅವಳು ಯಾವಾಗಲೂ ಕೇಳೋಳು ನನಗೆ ಯಾರು ಗಿಫ್ಟೇ ಕೊಡಲ್ಲ ಅಂತ. ಸೊ ಈ ಸಲ 1-2 ಗಿಫ್ಟ್ ಕೂಡ ಬಂತು. ಸಖತ್ ಖುಷಿಯಾಗಿಬಿಟ್ಲು ಶ್ರೀಜು. ಕೆಲವೊಂದು ವೀಡಿಯೋಗಳು ಮಿಸ್ ಆಗಿಬಿಟ್ಟಿದೆ, ನೀಟಾಗಿ ವೀಡಿಯೋ ಮಾಡಲಿಕ್ಕಾಗಿಲ್ಲ. ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ಕೆಲವೊಂದು ಫೋಟೋಸ್ ಇದೆ, ಕೆಲವೊಂದು ವೀಡಿಯೋಸ್ ಇದೆ. ಆಮೇಲೆ ಕೊನೆಗೆ ನಮ್ಮ ಅಜ್ಜಿ ಅಂದರೆ ಶ್ರೀಜುಗೆ ಮುತ್ತಜ್ಜಿ ಅವರಿಗೆ ಕೂಡ ಕೇಕ್ ತಿನ್ನಿಸಿದ್ಲು ಶ್ರೀಜು. ಆಮೇಲೆ ನೈಟು ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಮಾಡಿರೋವಂಥ ಚಿತ್ರಾನ್ನ, ಪಾಯಸ, ಸ್ವೀಟೆಲ್ಲ ಮಕ್ಕಳೆಲ್ಲ ಜೊತೇಲಿ ಕೂತ್ಕೊಂಡು ಖುಷಿಯಾಗಿ ತಿಂದರು. ಈ ರೀತಿ ನಮ್ಮ ಶ್ರೀಜು ಬರ್ಡೇ ಸೆಲೆಬ್ರೇಷನ್ ಈ ವರ್ಷ ಆಯಿತು. ಸಿಂಪಲ್ಲಾಗಿ ಖುಷಿಯಾಗಿ ಬರ್ಡೇ ಸೆಲೆಬ್ರೇಷನ್ ಆಯಿತು. ನಿಮಗೇನು ಅನ್ನಿಸ್ತು, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಶ್ರೀಜು. ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ. ಅಲ್ಲಿವರೆಗೆ ಬಾಯ್.